ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಖುಷಿಯಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಪಂಚದ ಅತ್ಯಂತ ಚಿಕ್ಕದಾದ ದೇಶದ ಬಗ್ಗೆ ತಿಳಿಸ್ಕೊಡಕ್ಕೆ ಬರ್ತೀನಿ. ಅದರ ಹೆಸರು ಸೀಲ್ಯಾಂಡ್ ಅಂತ. ಅದು ನಾರ್ತ್ ಸಿಯಲ್ಲಿ ಲೊಕೇಟ್ ಆಗಿದೆ. ಈ ದೇಶ ಒಂದು ಫುಟ್ಬಾಲ್ ಗ್ರೌಂಡ್ಗಿನ್ನ ಚಿಕ್ಕದಾಗಿದೆ. ಇದಕ್ಕೆ ನಾವೇನಾದರೂ ಹೋಗಬೇಕಂದ್ರೆ ಒಂದು ಸ್ಪೆಷಲ್ ಪರ್ಮಿಟ್ ಜೊತೆಗೆ ವೀಸಾ ಸಹ ಬೇಕು. ಇದನ್ನು ವರ್ಲ್ಡ್ ವಾರ್ 2ನಲ್ಲಿ ನೇವಿಯವರು ಕಟ್ತಾರೆ. 1960ರಲ್ಲಿ ರಾಯ್ ಬೇಟ್ಸ್ ಅನ್ನೋರು ರೇಡಿಯೋ ಸ್ಟೇಷನ್ನ ಬಿಲ್ಡ್ ಮಾಡಬೇಕು ಅಂದ್ಕೊತಾರೆ. ಆದರೆ ಆ ಸಮಯದಲ್ಲಿ UK ಹೊಸ ರೇಡಿಯೋ ಸ್ಟೇಷನ್ನ ಬಿಲ್ಡ್ ಮಾಡೋದು ಇಲ್ಲೀಗಲ್ ಆಗಿರುತ್ತೆ. BBC ರೇಡಿಯೋ ಸ್ಟೇಷನ್ಗೆ ಮಾತ್ರ ಪರ್ಮಿಷನ್ ಕೊಟ್ಟಿರ್ತಾರೆ. ಸೊ ಆಗ ಅವರು ಈ ಸೀಲ್ಯಾಂಡ್ಗೆ ಬರ್ತಾರೆ, ಅವರು ಇಲ್ಲೀಗಲ್ ರೇಡಿಯೋ ಸ್ಟೇಷನ್ನ ಸ್ಟಾರ್ಟ್ ಮಾಡೋಕ್ಕೆ ಅಂತ. ಯಾಕಂದರೆ ಟೆಕ್ನಿಕಲಿ ಈ ಸೀಲ್ಯಾಂಡ್ ಇಂಟರ್ನ್ಯಾಷನಲ್ ವಾಟರ್ಸಲ್ಲಿರುತ್ತೆ, UK ಆದರೆ ಅವರು ಅಲ್ಲಿಗೆ ಬಂದಾಗ ಯಾಕೆ ಬರೀ ರೇಡಿಯೋ ಸ್ಟೇಷನ್ನೇ ಮಾಡಬೇಕು, ಹೊಸ ದೇಶನೇ ಕಟ್ಟೋಣ ತಡಿ ಅಂತ ಕಟ್ಟಿದ್ದ ದೇಶನೇ ಇದು. ಅದಕ್ಕೆ ಅವರೇ ರಾಜ ಆದರೂ, ಅವ್ರದ್ದೇ ಆದ ಫ್ಲ್ಯಾಗು, ಪಾಸ್ಪೋರ್ಟು, ಕರೆನ್ಸಿ ಮತ್ತು ಇಮಿಗ್ರೇಷನ್ ಸ್ಟ್ಯಾಂಪ್ನ ಡಿಸೈನ್ ಮಾಡ್ತಾರೆ. ಈ ಜಾಗದಲ್ಲಿ 7 ಬೆಡ್ರೂಮ್ಸ್ ಇದ್ದಾವೆ. ಎಲ್ಲ ಬೆಡ್ರೂಮ್ಗಳು ಈ ಟವರ್ನ ಒಳಗಡೆ ಇದ್ದಾವೆ ನೀರಲ್ಲಿ. ಒಂದು ಕಿಚನ್ ಸಹ ಇದೆ, ಒಂದು ಲಿವಿಂಗ್ ರೂಮ್, ಟಾಯ್ಲೆಟ್ ಮತ್ತು ಜಿಮ್ ಸಹ ಇದೆ. ಇದರ ಜೊತೆಗೆ ಒಂದು ಜೈಲ್ ಸಹ ಇದೆ. ಇದಕ್ಕೆ ಎಲೆಕ್ಟ್ರಿಸಿಟಿ ಪೂರೈಕೆ ಆಗ್ತಿರೋದು ವಿಂಡ್ ಮತ್ತು ಸೋಲಾರ್ ಎನರ್ಜಿಯಿಂದ. ಮಳೆ ನೀರನ್ನು ಇವರು ಕುಡಿಯೋದಕ್ಕೆ ಬಳಕೆ ಮಾಡ್ತಾರೆ. ಈ ದೇಶದ ಜನಸಂಖ್ಯೆ ನೋಡೋದಾದರೆ ಕೇವಲ 3 ಜನ ಅಷ್ಟೇ. ಅದರಲ್ಲಿ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಸಹ ಇದ್ದಾರೆ. 60 ವರ್ಷದ ನಂತರ ಅದೇ ರಾಯ್ ಬೇಟ್ಸ್ ವಂಶದವರೇ ಆದಂತಹ ಪ್ರಿನ್ಸ್ ಲ್ಯಾಮ್ ಮತ್ತು ಪ್ರಿನ್ಸ್ ಜೇಮ್ಸ್ ಈ ದೇಶನ ನೋಡ್ಕೋತಿದ್ದಾರೆ. ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಂದರೆ, ಫಾರ್ ಆಲ್ ಟ್ರಾವೆಲರ್ಸ್ ಈ ದೇಶಕ್ಕೆ ಯಾರು ಬೇಕಾದರೂ ಹೋಗ್ಬೋದು. ಆದರೆ ಒಂದು ವೀಸಾ ತೊಗೊಂಡು ಮತ್ತು ಸ್ಪೆಷಲ್ ಪರ್ಮಿಟ್ ತೊಗೊಂಡು ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.